ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಜಿತಾ KP ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಾಲೇಜ್ ಒಳಗೆ ಫೇರ್ವೆಲ್ ಐತಿ. ಸೊ ಫೇರ್ವೆಲ್ ಹೆಂಗೆ ಹಾಕಿ ತೋರಿಸ್ತೀನಿ. ಈಗ ರಜೆ ಐತೆ, ಮಾತಾಡೋಕ್ಕಾಗಂಗಿಲ್ಲ. ಸೊ ಅಲ್ಲೇ ಹೋಗಿ ಮಾತಾಡೋಣ. ಸೊ ಇವಾಗ ಜಸ್ಟ್ ನಾವು ಫಂಕ್ಷನಿಗೆ ಬಂದಾದ್ಮೇಲೆ ಆಡಿಟೋರಿಯಂ ಎಲ್ಲ ಹಿಂಗೆ ರೆಡಿ ಆಗತ್ತೀವಿ. ಆ್ಯಂಡ್ ನೆಕ್ಸ್ಟ್ ಇಷ್ಟೆಲ್ಲ ಡೆಕೋರೇಷನ್ಗೆ ಮ್ಯಾಮ್ ಎಲ್ಲ ಪ್ರಿಪ್ರೇಷನ್ ನಡೆಸ್ಕೊಂಡಾರೆ. ಆಮೇಲೆ ಇಲ್ಲೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತ ನೋಡ್ಕೊಳತ್ತಾರೆ. ಆಮೇಲೆ ಇವರು ಆ್ಯಂಕರ್, ಇವತ್ತಿನ ಆ್ಯಂಕರ್ ನಾನು ಹೋಗ್ಬೇಕು, ಈಕಿ ಹೋಗ್ಬೇಕು, ಕ್ಯಾಮ್ರಾಮ್ಯಾನ್ ಒಬ್ಬರು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಡೆಕೋರೇಷನ್ ಎಲ್ಲ ಬಂದೈತಿ. ಇವನ್ನೆಲ್ಲ ಇಲ್ಲಿ ಹಚ್ಚಿದ್ರೆ ಡೆಕೋರೇಷನ್ ಫುಲ್ ಕಂಪ್ಲೀಟ್ ಆಗೈತಿ. ಅಲ್ಲಿ ಡಾನ್ಸ್ ರಿಹರ್ಸಲ್ ನಡೆದೈತಿ. ಇಷ್ಟೆಲ್ಲ ಫಂಕ್ಷನ್ನ ಸೀನಿಯರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋಕ್ಕಾಗ ಸಾಕು. ಸೊ ಐ ವಿಶ್ ವಿಡಿಯೋನು ಮಾಡತ್ತೀರಿ, ಮತ್ತು ಮಾಡತ್ತೀರಿ. ನನ್ನ ಬ್ಲಾಗ್ ತಡಿಯಕ್ಕ
ಇಷ್ಟು ಚಂದ ಫಂಕ್ಷನ್ ಆಯ್ತು. ಆ್ಯಂಡ್ ಎಲ್ರಿಗೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಫಂಕ್ಷನ್ ಮುಗಿದಾದ್ಮೇಲೆ. ಯಾಕಂತಂದ್ರೆ ಇಷ್ಟು ಚಲೋ ಫಂಕ್ಷನ್ ನಡೀತೈತಿ ಅಂತ ಹೇಳಿ ನಾವು ಅಂದ್ಕೊಂಡಿದ್ದಿಲ್ಲ. ಬಿಕಾಸ್ ಏನಾರ ಒಂದು ಪ್ರಾಬ್ಲಮ್ ಆಗ್ತೈತಿ, ನಮ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂಥೇಳಿ ಎಲ್ಲ ನಾವು ಯಾರ್ಯಾರು ಆರ್ಗನೈಸ್ ಮಾಡಿದ್ವಿ ಎಲ್ಲ ಎಲ್ರಿಗೂ ಹಂಗೆ ಅನಿಸಿತ್ತು. ಬಟ್ ಫಂಕ್ಷನ್ ಮುಗಿದಾದ್ಮೇಲೆ ಗೊತ್ತಾಗಿದ್ದೆ, ಮ್ಯಾಮ್ಸ್ ಎಲ್ಲ ಕರೆಸಿ ನಮಗೆಲ್ಲ ಕಂಗ್ರ್ಯಾಟ್ಸ್ ಮಾಡಿದಾಗ ಗೊತ್ತಾಗಿತ್ತು ನಮ್ಮದು ಫಂಕ್ಷನ್ ಚಲೋ ಆಗೈತೆ ಅಂತ ಹೇಳಿ. ಆ್ಯಂಡ್ ನೀವು ನೋಡಿದ್ರಿ ನಾ ಕ್ಯೂಟ್ ಕಾಣ್ತಕತ್ತಿದ್ನಿ, ನಾನು ಅನ್ಕೋತೇನೆ ಅಷ್ಟೇ, ಯಾಕಂದ್ರೆ ನನಗೆ ನಾನು ಚಂದ. ಆ್ಯಂಡ್ ಫಂಕ್ಷನ್ ಸಿಕ್ಕಾಪಟ್ಟಿ ಚಲೋ ಆಗೈತಿ. ನಾವು ಊಟ ಮಾಡಿಸಿದ್ವಿ, ಅಂದ್ರೆ ಪಲಾವ್ ಜಿಲೇಬಿ. ಫಸ್ಟ್ ನಾವು ಸೀನಿಯರ್ಸಿಗೆಲ್ಲ ಏನು ಹೇಳಿದ್ವಿ, ಇಲ್ಲ ಏನೂ ಇಲ್ಲ ಇವತ್ತು ಊಟ ಅಂತ ಹೇಳಿ. ಬಟ್ ಸ್ಟಿಲ್ ನಮ್ಮ ಮ್ಯಾಮ್ ಸಪೋರ್ಟಿಂದ, ನಮ್ಮ ಎಲ್ಲ ಮ್ಯಾನೇಜ್ಮೆಂಟ್ ವತಿಯಿಂದ ನಮ್ಮ ಮತ್ತು ಊಟ ಮಾಡೋಕ್ಕೆಲ್ಲ ಮಾಡಿಸ್ಲಿಕ್ಕೆ ಆಯ್ತು. ಆ್ಯಂಡ್ ಇಷ್ಟಾದಮೇಲೆ ನನ್ನ ಯಾರ್ಯಾರು ಮ್ಯಾನೇಜ್ಮೆಂಟ್ ವತಿಯಿಂದ ಯಾರ್ಯಾರು ಇದ್ರಲ್ಲ ಅವ್ರಿಗಷ್ಟು ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಬಸವಣ್ಣ ಆಗಿರ್ಬೋದು, ಆ್ಯಂಡ್ ಸಮರ್ಥನ ಆಗಿರ್ಬೋದು, ಸ್ಯಾಮ್ ಆಗಿರ್ಬೋದು, ಅರ್ಪಿತಾ, ಭೂಮಿಕಾ, ಸಂಜನಾ ಆ್ಯಂಡ್ ಅನುಷಾ ಆ್ಯಂಡ್ ಶುಭ, ಎಲ್ಲನ್ನ, ಐ ಥಿಂಕ್ ಅದಿತಿ, ಎಲ್ರದ್ದು ಸಪೋರ್ಟಿಂದನೇ ಇಷ್ಟೆಲ್ಲ ಆಗಿತ್ತು. ನಾವು ಇಷ್ಟೆಲ್ಲ ಜನ ಎಫರ್ಟ್ಸ್ ಹಾಕಿದ್ದಕ್ಕೆ ಇಷ್ಟೆಲ್ಲ ಖುಷಿಯಿಂದ ಈ ಫಂಕ್ಷನ್ ಆಯ್ತು. ಆ್ಯಂಡ್ ಮ್ಯಾಮ್ಸ್ ಎಲ್ಲರಿಗೂ ಖುಷಿ ಆಯ್ತು. ನಾವು ಅದನ್ನ ಅಂದ್ಕೊಳತ್ತಿದ್ವಿ, ಅಟ್ಲೀಸ್ಟ್ ಸೀನಿಯರ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಮ್ಯಾಮ್ಸ್ ಏನಿದ್ರು ಬೈಯೋರ ಅಂಥೇಳಿ ಏನೋ ಅಂದ್ಕೊಂಡಿದ್ವಿ. ಯಾಕಂತಂದ್ರೆ ಏನು ಮಾಡಿದ್ರು ಮ್ಯಾಮ್ಸ್ ಕಡೆಯಿಂದ ಬೈಸ್ಕೊಳ್ಳೋದು ತಪ್ಪಂಗಿಲ್ಪ ಅನ್ನಂಗಾಗಿತ್ತು. ಬಟ್ ನಮಗೆ ನಾವು ಫಂಕ್ಷನ್ ಮುಗಿಸಾದ್ಮೇಲೆ ಮ್ಯಾಮ್ಸೇ ಕರೆದು ಕಿಸ್ ಮಾಡಿ ಇಲ್ಲ ಫಂಕ್ಷನ್ ಚಲೋ ಆಗೈತಿ ಅಂತ ಹೇಳಿದಾಗ ನಮಗೆ ಅಷ್ಟು ಖುಷಿಯಾಗಿದ್ದು, ಅಷ್ಟು ಗೊತ್ತಾಗಿದ್ದು ಅಟ್ಲೀಸ್ಟ್ ನಾವು ಮ್ಯಾನೇಜ್ ಮಾಡೀವಿಪ್ಪ ಅನ್ನಂಗೆ. ಆ್ಯಂಡ್ ಅಲ್ಲಿ ಸ್ಟೇಜ್ ಹತ್ರ ಕುಂತ್ಕೊಂಡು ಅನೌನ್ಸ್ ಮಾಡುವಾಗ ಎದಿ ಡಗ್ದಾಗ ಅನ್ನೋದಿತ್ತು. ಬಟ್ ಫೇಸ್ ಮೇಲೆ ಸ್ಮೈಲ್ ಇರ್ಬೇಕು, ಇರಲಿ ಹೆಂಗಾದ್ರೂ ಚಲೋ ಮಾಡ್ಬೇಕು ಅನ್ನೋದು. ಮ್ಯಾನೇಜ್ಮೆಂಟ್ ಮಾಡಿದ್ರಾಗ ಸ್ವಲ್ಪ ಕಷ್ಟ ಅನ್ನಿಸ್ತು. ಬಿಕಾಸ್ ಎಲ್ಲ ಕಡೆ ನಾವು ಓಡಾಡ್ಬೇಕು, ನಾವು ಮಾಡ್ಬೇಕಂತಂದ್ರೆ ಒಂದು ಸ್ವಲ್ಪ ರಿಸ್ಕ್ ಇರ್ತೈತಿ. ಯಾಕಂತಂದ್ರೆ ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರೂ ಡ್ಯಾನ್ಸಿಗೆ ಸೇರ್ಕೊಂಡಿದ್ರು. ಸೊ ಅವರು ಡ್ಯಾನ್ಸ್ ಪ್ರಾಕ್ಟೀಸ್, ಆಮೇಲೆ ಅವ್ರಿಗೂ ಟೆನ್ಷನ್ ಇರ್ತೈತಿ ಪರ್ಫಾರ್ಮೆನ್ಸ್ ನಾವು ಹೆಂಗೆ ಮಾಡ್ಬೇಕು ಮೇಲೆ ಹೋದ್ಮೇಲೆ ಅಂಥೇಳಿ. ಸೊ ಆ ಟೆನ್ಷನ್ ಒಳಗೆ ಅವರೆಲ್ಲ ಇದ್ರು. ಆ್ಯಂಡ್ ಆ್ಯಂಕರ್ಸ್ ಇನ್ನಿಬ್ಬರು ಫುಲ್ ಆ್ಯಂಕರಿಂಗ್ ಹೆಂಗೆ ಮಾಡಬೇಕು ಏನು ಮಾಡಬೇಕು ಆ ಟೆನ್ಷನ್ ಒಳಗಿದ್ರೆ. ಆ್ಯಂಡ್ ಮ್ಯಾಮ್ಸ್ ಕಡೆ ಬೈಸ್ಕೊಂಡಿದ್ದು ಬೇಜಾರೊಳಗೆ ಒಂದಷ್ಟು ಜನ ಇದ್ರೆ. ಸೊ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಬೇಕಂದ್ರೆ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಯಾಕಂತಂದ್ರೆ ಯಾರು ಬೈದಾರು ಯಾರು ಬಿಟ್ಟಾರು ಅಂತಂದ್ರೆ ಫಂಕ್ಷನ್ ನಿಲ್ಸೋಕ್ಕಾಗಂಗಿಲ್ಲ, ಯಾರಿಗೇನೋ ಬೇಜಾರಾಗೈತೆ ಅಂದ್ರೆ ಫಂಕ್ಷನ್ ನಿಲ್ಸೋಕ್ಕಾಗಂಗಿಲ್ಲ. ಇರಲಿ ಇಟ್ಸ್ ಓಕೆ ಅಂತ ಹೇಳಿ ಭಾಳಷ್ಟು ವಿಷಯದಾಗ ನಾ ಕಾಮ್ ಮಾಡಿಕೊಂಡು ಫಂಕ್ಷನ್ ಮಾಡಿದ್ವಿ ಅಷ್ಟು ಸೇರಿಸಿ. ಬಟ್ ಫಂಕ್ಷನ್ ಮುಗಿಮಟ್ಟನೂ ನನ್ನ ಜೀವ ನನ್ನ ಕೈಯಾಗಿತ್ತು. ನಿಮ್ಗೆ ಅನ್ನಿಸ್ಬೋದು ಏನು ಇಷ್ಟು ಒಂದು ಸಿಲ್ಲಿ ಫಂಕ್ಷನ್ ಮಾಡಿ ಅಷ್ಟಕ್ಕೆ ಇದನ್ನು ಮಾಡೋಕತ್ತಾಳಪ್ಪ, ಟೆನ್ಷನ್ ತೊಗೊಂಡಾಳಪ್ಪ ಆಯ್ಕೆ ಅನ್ನಿಸ್ಬೋದು. ಬಟ್ ಅದೊಂದು ಸಿಲ್ಲಿ ಫಂಕ್ಷನ್ ಅಂಥೇಳಿ ನಾ ಥಿಂಕ್ ಮಾಡಿದ್ದೆ. ನಾನು ಫ್ರೆಶರ್ಸ್ ಪಾರ್ಟಿ ಮಾಡಿದಾಗ ಏನು ಬಿಡಿ ಇವ್ರು ಸೀನಿಯರ್ಸ್ ಎಲ್ಲ ಬಂದು ಏನೋ ಒಂದು ಫಂಕ್ಷನ್ ಮಾಡಿದ್ರು, ಡ್ಯಾನ್ಸ್ ಮಾಡಿದ್ರೆ, ಊಟ ಹಾಕ್ಸಾರ, ಏನು ಮಾಡಾರ ಇವ್ರು ಅಂಥೇಳಿ. ಬಟ್ ನಾ ಅದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಾಗ ನಂಗೆ ಗೊತ್ತಾಗಿದೆ ಅದ್ರ ಹಿಂದೆ ಇಷ್ಟೆಲ್ಲ ಎಫರ್ಟ್ಸ್ ಇರ್ತೈತೆ ಅಂಥೇಳಿ. ಇವಾಗ ನಿಮ್ಗೆ ಗೊತ್ತಿರ್ಬೋದು, ಒಂದು ಮನಿ ಓಪನಿಂಗ್ ಅಂತಂದ್ರೆ ಅದನ್ನು ಮ್ಯಾನೇಜ್ಮೆಂಟ್ ಮಾಡಿದವ್ರಿಗಷ್ಟ ಗೊತ್ತಿರ್ತದೆ ಅದ್ರ ಹಿಂದೆ ಅಷ್ಟು ಎಫರ್ಟ್ಸ್ ಇರ್ತೈತೆ ಅಂತ ಹೇಳಿ. ಸೊ ನಮ್ಮ ಮನೆಯೊಳಗಿನ ಭಾಳ ರೆಸ್ಪಾನ್ಸಿಬಿಲಿಟಿ ತೊಗೊಂಡೆ. ನನ್ನ ಮನೆಯೊಳಗೆ ಏನೋ ಫಂಕ್ಷನ್ ಇದ್ದರೂ ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಇರಲಿ ನಾ ಮಾಡ್ತೀನಿ ಅಂಥೇಳಿ. ಏನೋ ಆಗಿರಲಿ, ನನ್ನ ಎಂಗೇಜ್ಮೆಂಟ್ ಆಗಿರ್ಬೋದು, ನಮ್ಮ ಮನೆಯೊಳಗೆ ಓಪನಿಂಗ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ಎಲ್ಲ ಮಾಡೇನಿ. ಬಟ್ ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಕಾಲೇಜ್ ಒಳಗೆ ಮಾಡೋದು. ಆ್ಯಂಡ್ ಫಾರ್ಮಲ್ ಇನ್ಫಾರ್ಮಲ್ ಎಲ್ಲ ನನಗೆ ತಿಳಿಸ್ಕೊಟ್ಟೆ ಸ್ಯಾಮ್. ಆ್ಯಂಡ್ ನಮ್ಮ ಮಾನ್ಸಾ ಮ್ಯಾಮ್ ಅವ್ರೇನು ಹೇಳಿಲ್ಲ ಅಂತಂದ್ರೆ ನಮ್ಗೆ ಇಷ್ಟೆಲ್ಲ ಹಾಕಿದ್ದಿಲ್ಲ. ಆ್ಯಂಡ್ ಇನ್ನೂ ಒಂದು ಏನಪ್ಪ ಅಂತಂದ್ರೆ ಸೀನಿಯರ್ಸ್ ಒಂದಷ್ಟು ಜನ ವಿಡಿಯೋದಾಗಿರಲಿಲ್ಲ. ಸೊ ಆ ಸೀನಿಯರ್ಸಿಗೆಲ್ಲ ಭಾಳ ಬೇಜಾರಾಗೈತಿ ನಮ್ಮ ಕಡೆಯಿಂದ. ಅಂದ್ರೆ PPT ರೆಡಿ ಮಾಡಿದ್ವಿ ರೀ. ರೆಡಿ ಮಾಡಿ ತೋರಿಸಿದಾಗ ಸೀನಿಯರ್ಸ್ ಒಂದಷ್ಟು ಜನ ಇರ್ಲಿದ್ದಕ್ಕೆ ಅವ್ರಿಗೆ ಭಾಳ ಬೇಜಾರಾಗೈತಿ.
ನನ್ನ ಕಡೆಯಿಂದ ನನ್ನ ಫುಲ್ಲು ಗ್ರೂಪ್ ಕಡೆಯಿಂದ ನಾ ಸಾರಿ ಕೇಳ್ತೇನೆ. ಬಿಕಾಸ್ ನಮಗೆ ಸಿಕ್ಕಿರೋ ಒಂದಿನ ಟೈಮ್ನಾಗ ನಾವು ಏನು ಮಾಡಬೇಕಲ್ಲ, ಎಷ್ಟು ಕವರಪ್ ಮಾಡ್ಕೋಬೇಕಲ್ಲ ಅಷ್ಟು ಮಾಡೀವಿ. ಸಾರಿ, ನಮ್ಮ ಕಡೆಯಿಂದ ತಪ್ಪಾಗೈತಿ, ನಾವು ಕೇಳಿಲ್ಲ ನಿಮಗೆ ಫೋಟೋಸ್. ಬಟ್ ನೀವು ಆ ವಿಡಿಯೋ ಒಳಗಿರ್ಲಿಕ್ಕೂ ನಮ್ಮ ಮನಸ್ಸೊಳಗೆ ಯಾವತ್ತಲೂ ಇರ್ತೀರಿ. ನೀವು ಇದ್ದಂಥ ರೀತಿ ನಾವು ಹೆಂಗಿರಬೇಕು ಅನ್ನೋದನ್ನು ಇನ್ಸ್ಪೈರ್ ಮಾಡೈತಿ. ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ನೀವು ನಿಮ್ಮ 3 ಇಯರ್ಸ್ ಜರ್ನಿನ ಮುಗಿಸಿರಿ ಅಂತ ಹೇಳ್ತೇನೆ ನಾನು. ಆ್ಯಂಡ್ ಎಲ್ರಿಗೂ ಲವ್ ಯು ಸೋ ಮಚ್. ಯಾಕಂದ್ರೆ ಎಷ್ಟು ಚಂದ ಇದ್ರಿ ಅಂದ್ರೆ, ಸೀನಿಯರ್ಸ್ ಅಂದ್ರೆ ಹಿಂಗಿರ್ಬೇಕಪ್ಪ ಅಂತ ಅನಿಸ್ತಿತ್ತು. ಯಾಕಂದ್ರೆ ನಾನು ಸೀನಿಯರ್ಸ್ ಜೋಡಿ ಭಾಳ ಕನೆಕ್ಟೆಡ್ ಅದೇನಿ, ಅದಕ್ಕೆ ಹೇಳತ್ತೀನಿ. ಆ್ಯಂಡ್ ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ವಿಡಿಯೋದಾಗ ಸಿಗೋನು, ಅಲ್ಲಿ ತನಕ ಬಾಯ್ ಬಾಯ್. ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಅದನ್ನು ಹೇಳೋದು ನೆನಪು ಮಾಡ್ತೇನೆ ನೋಡಿರಿ. ವಿಡಿಯೋ ಇಷ್ಟ ಆಗಿದೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೋಗ್ಬಿಡ್ರಿ. ಹಂಗೆ